ಆ, ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 2.5 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬೆಂಗಳೂರಿನ ರಸ್ತೆಗಳು ಅಧೋಗತಿಗೆ ಹೋಗಿರುವಂಥದ್ದು, ಬೆಂಗಳೂರಿನ ಗಾರ್ಬೇಜ್ ಅನ್ನ ಯಾವುದೇ ರೀತಿ ಒಂದು ಪ್ಲಾನ್ ಇಲ್ಲದೆ ಸಾಗಾಟ ಮಾಡದೆ, ಸಾಗಾಟ ಮಾಡೋರಿಗೆ ಬಿಲ್ಲು ಕೊಡದೆ ಇಡೀ ಕಸ ಬೆಂಗಳೂರಲ್ಲೇ ಸ್ಟೋರೇಜ್ ಆಗ್ತಾ ಇದೆ. ಬೆಂಗಳೂರು ಬಿಕಮಿಂಗ್ ಎ ಗಾರ್ಬೇಜ್ ಸಿಟಿ ಆಗೋದು. ನೀವು ಯಾವುದೇ ರಸ್ತೆಯಲ್ಲಿ ಹೋಗಿ, ಯಾವುದೇ ಸಣ್ಣ ಮೈನ್ ಹೈವೇನಲ್ಲ, ಹೈವೇನಲ್ಲಿ ಹೋದ್ರು ಫುಲ್ಲು, ಸ್ಟೇಟ್ ಹೈವೇನಲ್ಲಿ ಹೋದ್ರು ಫುಲ್ಲು, ಸಣ್ಣ ಸಣ್ಣ ರಸ್ತೆ ಹೋದ್ರು ಎಲ್ಲಾ ರಸ್ತೆಗಳಲ್ಲೂ ಗಾರ್ಬೇಜ್ ಅನ್ನ ಹಾಕಿದ್ದಾರೆ. ಇದರ ಕಡೆ ಸರ್ಕಾರ ಗಮನ ಕೊಡ್ತಾ ಇಲ್ಲ. ಮತ್ತೆ ಅಭಿವೃದ್ಧಿ ಅನ್ನೋದು ಕಳೆದ 2 ವರ್ಷದಲ್ಲಿ ಯಾವುದೇ ರೀತಿ ಹಣ ಬಿಡುಗಡೆ ಮಾಡದೆ ಕಾಂಟ್ರಾಕ್ಟರ್ಗಳೆಲ್ಲ ಆತ್ಮಹತ್ಯೆ ಮಾಡುವ ಸ್ಥಿತಿಗೆ ಬಂದಿದ್ದಾರೆ. ಈ ಎಲ್ಲ ವಿಚಾರಗಳನ್ನ ಇಟ್ಟುಕೊಂಡು ಇವತ್ತು ನಾವು ಒಂದು ಸಭೆ ಮಾಡಿದಿರಿ. ನಮ್ಮ ಲೋಕಸಭಾ ಸದಸ್ಯರು, ನಮ್ಮ MLCಗಳು, ನಮ್ಮ MLAಗಳು ಯಾರ್ಯಾರು ಇವತ್ತು ಸಡನ್ ಆಗಿ ಮೀಟಿಂಗ್ ಕರೆದಿದ್ರಿ, ಯಾರ್ಯಾರು ಇವತ್ತು ಬೆಂಗಳೂರಲ್ಲಿ ಅವೈಲಬಿಲಿಟಿ ಇದೆಯೋ ಅವರೆಲ್ಲರನ್ನು ಮೀಟಿಂಗ್ ಕರೆದಿದ್ರಿ. ಅವರೆಲ್ಲರೂ ಕೂಡ ಬಂದಿದ್ರು. ಸುಮಾರು 2-2.5 ಗಂಟೆಗಳ ಕಾಲ ಚರ್ಚೆ ಆಗಿದೆ. ಬೆಂಗಳೂರನ್ನ ನೆಗ್ಲೆಕ್ಟ್ ಮಾಡಿ ಬೆಂಗಳೂರು ಜನತೆಗೆ ದ್ರೋಹ ಬಗೆದಿರುವಂತ ಕಾಂಗ್ರೆಸ್ ವಿರುದ್ಧವಾದಂತ ಒಂದು ಆಂದೋಲನಗಳನ್ನು ಮಾಡಬೇಕು. ಈ 1 ವಾರಗಳ ಕಾಲ ಈ ಒಂದು ಹಳ್ಳ ಬಿದ್ದಿರೋ ರಸ್ತೆಗಳು ಏನಿದೆ, ಇಲ್ಲಿ ನಾವು ಎಲ್ಲ ಕಡೆ ಇನ್ಸ್ಪೆಕ್ಷನ್ಗಳನ್ನ ಮಾಡ್ತೀರಿ. ಎಲ್ಲ ನಮ್ಮ ಶಾಸಕರು, ಲೋಕಸಭಾ ಸದಸ್ಯರು, ನಮ್ಮ ಕೇಂದ್ರದ ಸಚಿವರು ಶೋಭಾ ಅವರು ಕೂಡ ಬಂದಿದ್ರು. ಬಹಳಷ್ಟು ವಿಚಾರಗಳನ್ನ ನಮ್ಮ ಅಶ್ವಥ್ ನಾರಾಯಣ ಅವರು, ನಮ್ಮ ಎಲ್ಲ ಶಾಸಕರುಗಳು ಸಲಹೆಗಳನ್ನ ಕೊಟ್ಟಿದ್ದಾರೆ. ನಾವು 1 ವಾರಗಳ ಕಾಲ ಈ ಹಳ್ಳ ಬಿದ್ದ ರಸ್ತೆಗಳನ್ನ ಸರಿ ಮಾಡಿ ಅಂತೇಳಿ ಒಂದು ಅಭಿಯಾನವನ್ನ ಶುರು ಮಾಡ್ತಾ ಇದ್ದೀರಿ. ಒಂದು ಸಹಿ ಸಂಗ್ರಹಣಾ ಚಳವಳಿಯನ್ನ ಮಾಡ್ತಾ ಇದ್ದೀರಿ. ಎಲ್ಲ ಕಡೆ ಸಹಿ ಸಂಗ್ರಹಣೆ ಮಾಡ್ತಾ ಇದ್ದೀರಿ. ವಿಧಾನಸಭಾ ಕ್ಷೇತ್ರಗಳಲ್ಲಿ 1 ವಾರಗಳ ಕಾಲ ಈ ಒಂದು ಅಭಿಯಾನವನ್ನ ನಾವು ಮಾಡ್ತಾ ಇದ್ದೀರಿ. ಕಸ ತೆಗೀರಿ ಅಂತ 6ನೇ ತಾರೀಕಿಂದ ಅಲ್ಲ, ಇವತ್ತು 6ರಿಂದ 15ರವರೆಗೂ ಈ ಒಂದು ಅಭಿಯಾನವನ್ನ ನಾವು ಮಾಡ್ತಾ ಇದ್ದೀವಿ. ಕಸ ತೆಗೆದು ಬೆಂಗಳೂರನ್ನ ಉಳಿಸಿ, ಸಾವಿನ ಪಾಟ್ಹೋಲ್ಗಳು, ಸಾವಿನ ನಗರ ಆಗ್ತಾ ಇರ್ತಕ್ಕಂಥ ಬೆಂಗಳೂರನ್ನ ರಕ್ಷಿಸಿ, ಕಸದಿಂದ ಮುಕ್ತಿ ಮತ್ತು ಪಾಟ್ಹೋಲಿಂದ ಪ್ರಾಣ ರಕ್ಷಣೆ, ಇವೆರಡು ಘೋಷಣೆಯನ್ನ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ. 2ನೇದು ಎ ಖಾತಾ ಬಿ ಖಾತಾ ವಿಚಾರವಾಗಿ ನಮ್ಮ ಸಲಹೆಗಳನ್ನ ಕೊಡ್ತೀರಾ. ಅದನ್ನು ಒಂದು ಹೋರಾಟ ಚಳವಳಿಯನ್ನ ನಾವು ಮಾಡ್ತಾ ಇದ್ದೀರಿ. ಅದಕ್ಕೂ ಒಂದು ಸಹಿ ಸಂಗ್ರಹ ಚಳವಳಿ ಮಾಡ್ತಾ ಇದ್ದೀವಿ.